ಕೆಆರ್ಪೇಟೆ ಪಟ್ಟಣದ ಮಾಧ್ಯಮ ಸ್ಟುಡಿಯೋ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಟಿ ಕೋಟಾದಡಿಯಲ್ಲಿ ಎಸ್ಸಿ ಬಸವರಾಜು ರವರಿಗೆ ಜೂನ್ ತಿಂಗಳಲ್ಲಿ ನಡೆಯುವ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೈಸೂರು ಜಿಲ್ಲೆಯಿಂದ ಎಸ್ಟಿ ಕೋಟಾದಡಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ಸಿ ಬಸವರಾಜು ಅವರನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವಂತೆ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಎಸ್ಟಿ ಮೋರ್ಚಾದ ಮಾಜಿ ಅಧ್ಯಕ್ಷರಾದ ಹಾಗೂ ತಾಲೂಕು ನಾಯಕ ಸಂಘದ ಅಧ್ಯಕ್ಷರಾದ ಎ.ಆರ್. ರಾಜು ನಾಯಕ ರವರು, ತಾಲೂಕು ನಾಯಕ ಸಮಾಜದ ಗೌರವಾಧ್ಯಕ್ಷರಾದ ಕಾರಿಗನಹಳ್ಳಿ ಕುಮಾರ್, ತಾಲೂಕಿನ ನಾಯಕ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜು ಜಿಪಿ ರವರು ಮಾಧ್ಯಮದ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ, ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅಣ್ಣರವರಿಗೆ, ಸಚಿವರಲ್ಲಿ ಶಾಸಕರಲ್ಲಿ ಸರ್ಕಾರದೊಂದಿಗೆ ಮನವಿ ಮಾಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಬೊಮ್ಮರಾಯ ನಾಯಕ, ರಾಮನಾಯಕ, ಮಂಜು ನಾಯಕ ಹಾಗೂ ಮತ್ತಿತರರು ಭಾಗವಹಿಸಿದ್ದರು. ಗೌರವಾನ್ವಿತ ನಮ್ಮ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿಮಂಡಲದಲ್ಲಿದ್ದಾರೆ. ನಮ್ಮ ಸಮಾಜದ ಪ್ರಭಾವಿ ಸಚಿವರು ಕೂಡ. ನಮ್ಮ ಸಮಾಜದ ಎಲ್ಲ ಕಷ್ಟಕ್ಕೆ ಸಮಾಜದ ನಮ್ಮ ವಾಲ್ಮೀಕಿ ಮಠದ ಸಂಪರ್ಕ ಜೊತೆಗೆ ಭಾಳಷ್ಟು ಕಷ್ಟ ಜೊತೆ ಹಂಚ್ಕೊಂಡಿರ್ತಕ್ಕಂಥ ಸಚಿವರಿದ್ದಾರೆ. ನಾನು ಮನವಿ ಮಾಡೋದಿಷ್ಟೇ, ಒಂದು ಒಳ್ಳೆಯ ಅವಕಾಶ ಇದೆ. ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮತ್ತು ಸಚಿವರಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದರೆ, ಒಂದು ಅವಕಾಶ ಇರೋದ್ರಿಂದ ಈ ಭಾಗದಲ್ಲಿ ಮಂಡ್ಯ, ಮೈಸೂರು ಮತ್ತು ಹಾಸನ ಜಿಲ್ಲೆ ಒಳಪಟ್ಟಂಗೆ ನೀವೇನಾದರೂ ಅವ್ರನ್ನ MLC ಮಾಡಿದ್ರೆ ತಳ ಸಮಾಜದಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜ ಒಂದು ಹಂತದ ಮೇಲ್ಮಟ್ಟಕ್ಕೆ ಬರೋದ್ರ ಜೊತೆಗೆ ಶೋಷಿತ ವರ್ಗಗಳು ಒಂದು ನ್ಯಾಯ ಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾ, ಖಂಡಿತವಾಗಲೂ ಮಂಡ್ಯ ಜಿಲ್ಲೆಯಲ್ಲಿ ನಾವೊಂದು 25-30 ಸಾವಿರ ಜನ ಏನು ನಾಯಕ ಜನಾಂಗದವರಿದ್ದೀವಿ. ನಾವು ಅವರಿಗೆ ವಿನಂತಿ ಪೂರ್ವಕವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ, ಮುಖ್ಯಮಂತ್ರಿಗೆ ಮತ್ತು ನಮ್ಮ ಸತೀಶ್ ಜಾರಕಿಹೊಳಿಗೆ, ದಯಮಾಡಿ ಒಂದು ಅವಕಾಶ ಮಾಡಿಕೊಡಿ ಬಸವರಾಜನವ್ರಿಗೆ. ಮುಂದಿನ ದಿನದಲ್ಲಿ ಈ ಭಾಗದಲ್ಲಿ ನಮ್ಮ ಎಲ್ಲ ವಾಲ್ಮೀಕಿ ಜನಾಂಗಕ್ಕೆ ಒಂದು ಶಕ್ತಿ ಬರ್ತದೆ ಅಂತ ಹೇಳ್ತಾ, ನಮ್ಮ ಕೆಆರ್ಪೇಟೆ ತಾಲೂಕಿನ ನಮ್ಮೆಲ್ಲ ವಾಲ್ಮೀಕಿ ಸಮಾಜದ ಬಂಧುಗಳ ಪರವಾಗಿ ಅವರಿಗೆ ಒತ್ತಾಯ ಮಾಡಿ ವಿನಂತಿಸ್ತೀನಿ.